ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ, ಅಗ್ನಿಗಂತೂ ಸಾಕ್ಷಿ ಕಂಡ್ರೆ ತುಂಬ ಇಷ್ಟ ಇದೆ, ಬಾಯಿ ಬಿಟ್ಟು ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಅದಿತಿ ತುಂಬ ಇವತ್ತು ಖುಷಿಯಾಗಿದ್ದಾಳೆ. ಏನಕ್ಕೆ ಖುಷಿ ಅಂತೇಳಿ ಅಗ್ನಿ ಕೇಳಕ್ಕೆ ಬರ್ತಾನೆ. ಅದಿತಿ, ಏನು ಇವತ್ತು ಭಾಳ ಖುಷಿಯಾಗಿದೆಯಲ್ಲ ಪುಟ್ಟಿ, ಏನು ಸಮಾಚಾರ ಅಂತ. ಏನಿಲ್ಲ ಅಣ್ಣ, ತುಂಬ ಖುಷಿಯಾಗಿದ್ದೀನಿ ಅಂತ. ಏನು ಖುಷಿಯಾಗಿದೆಯಾ ಹೇಳಲ್ಲ ನಾನು ಅಂತಾನೆ. ಹಾಂ ಹೇಳು, ಏನು ನಿನ್ನ ಬಾಯ್ ಫ್ರೆಂಡ್ ನೋಡೋಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಹೌದು, ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆವಾಗ ಸರಿ ಇವತ್ತು ನಾನು ಬರ್ತೀನಿ ಅಂತ ಹೊರಡ್ತಾನೆ. ಇಲ್ಲ ಅಣ್ಣ, ನೀನು ಆಫೀಸ್ಗೆ ಹೋಗು, ಏನು ಬೇಕಾಗಿಲ್ಲ, ಡ್ರೈವರ್ ಕರ್ಕೊಂಡು ಹೋಗ್ತಾನೆ, ಹೇಗಿದ್ದರೂ ಡ್ರೈವರ್ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ, ನೀನು ಆಫೀಸ್ಗೆ ಹೋಗು, ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಗ್ನಿ ಹೇಳ್ತಾನೆ, ಇಲ್ಲ ಇಲ್ಲ ತಂಗಿಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ, ಇವತ್ತು ನಾನು ಬರ್ತೀನಿ, ನಾನು ಹೋಗೋಣ ಒಟ್ಟಿಗೆ ಅಂತ ಹೇಳ್ತಾನೆ. ಆವಾಗ ಸರಿ ಅಣ್ಣ ಅಂತ ಹೇಳ್ತಾಳೆ. ಆಮೇಲೆ ಖುಷಿ ಆಗುತ್ತೆ. ಆಮೇಲೆ ಸಾಕ್ಷಿ ಅಲ್ಲಿಗೆ ಬರ್ತಾಳೆ. ಸಾಕ್ಷಿ ಬಂದಾಗ ಕೂಡ ಸಾಕ್ಷಿಗೂ ಓ ಸಾಕ್ಷಿ, ಅದಿತಿ ಏನು ಮಾಡ್ತಾಯಿದ್ದೀಯಾ ಅಂತ, ಹೀಗೆ ಚೆನ್ನಾಗಿದ್ದೀನಿ ಅಂತ. ಅವಳು ಇನ್ನೂ ಮನೆಗೆ ಹೋಗಿಲ್ಲ ಸಾಕ್ಷಿ. ಅದಿತಿ ಬಾ ಇವತ್ತು ವಿ ಭೇಟಿ ಮಾಡೋಣ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ, ನನಗೆ ನೀವು ಹೋಗಿ ಬನ್ನಿ, ನನಗೆ ಕೆಲಸ ಇದೆ ಅಂತ. ಈ ಕಡೆ ಅವ್ರ ಚಿಕ್ಕಮ್ಮ, ಅಗ್ನಿ ಚಿಕ್ಕಮ್ಮ ಮತ್ತು ಅವರು ಚಿಕ್ಕಮ್ಮನ ಮಗ, ಇವರು ಕ್ರಿಮಿನಲ್ ಐಡಿಯಾ ಮಾಡೋದೇ ಅಲ್ಲ, ಯಾವಾಗಲೂ ಏನೋ ಒಂದು ಐಡಿಯಾ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವಳು ಪಿ ಎ ಅಲ್ಲಿ ಫೋನ್ ಮಾಡಿ, ಮೇಡಮ್ ತುಂಬ ಹುಷಾರಾಗಿರಬೇಕು, ಅಗ್ನಿ ಸರ್ ಹತ್ರ ಎಲ್ಲ ವಿಷಯನೂ ಅವ್ರಿಗೆ ಗೊತ್ತಾಗ್ತಾ ಇದೆ, ಕೇರ್ಫುಲ್ಲಾಗಿರಬೇಕು, ಆಲ್ಮೋಸ್ಟ್ ಸುಮಾರು ವಿಷಯ ಗೊತ್ತಾಗ್ಬಿಟ್ಟಿದೆ ಮೇಡಮ್ ಅಂತ ಹೇಳ್ತಾಳೆ. ನೀನು ಎಲ್ಲ ತಲಾರಿಟೆ ಕಣೆ ನಿಂದು ಅಂತೇಳಿ ಚಿಕ್ಕಮ್ಮ ಬೈತಾಳೆ. ಬೈದಾದ್ಮೇಲೆ ಸರಿ ಮೇಡಮ್ ಹುಷಾರಾಗಿರಿ ಅಂತ ಹೇಳಿಬಿಟ್ಟು ಅವಳು ಫೋನ್ ಇಡ್ತಾಳೆ. ಇವರು ಕಾರಲ್ಲಿ ಹೊರಡ್ತಾರೆ. ಚಾರ್ಜ್ ಇಲ್ಲ ಅಣ್ಣ, ಅದಿತಿ ಹೇಳ್ತಾಳೆ, ಚಾರ್ಜ್ ಇಲ್ಲ, ಒಂದು 2 ನಿಮಿಷ ಚಾರ್ಜ್ ಹಾಕೊಂಬಿಡ್ತೀನಿ, ಆಮೇಲೆ ಹೋಗೋಣ ಅಂತ. ಕಾರಲ್ಲೇ ಚಾರ್ಜರ್ ಇದೆ, ಬಾ ಅಲ್ಲೇ ಹಾಕ್ಕೊಳ್ಳುವಂತೆ ಅಂತ ಕಾರಲ್ಲಿ ಹೋಗ್ತಾರೆ. ಆಮೇಲೆ ಬಟ್ಟ ಹೇಳ್ತಾನೆ, ತಿಂಡಿ ಎಲ್ಲ ಪುಟ್ಟಿ ಇಟ್ಬಿಟ್ಟಿದ್ದೀನಿ, ನೋಡಿಕೊಂಡು ಕೊಡಿ ಅಂತ ಹೇಳ್ತಾನೆ. ಸರಿ ಗೋಪಣ್ಣ ಅಂತ ಹೇಳ್ತಾಳೆ. ಆಮೇಲೆ ಸಾಕ್ಷಿನೂ ಹಿಂದೆ ಕೂತ್ಕೊತಾಳೆ. 3 ಜನ ಹೋಗ್ತಾ ಇರ್ತಾರೆ. ಈ ಕಡೆ ಅವ್ನ ಫ್ರೆಂಡ್ ಬಂದುಬಿಟ್ಟು, ರಾಜು ಫ್ರೆಂಡ್ ಬಂದು, ಅಲ್ಲ ಕಣೋ ಅಡ್ರೆಸ್ ಕೊಟ್ಟಿದ್ದೀನಿ ಅಂತೀಯ, ಇಲ್ಲಿಗೆ ಬಂದರೆ ಏನೋ ಮಾಡ್ತೀಯ ಅವಾಗ ಅಂತ. ಇಲ್ಲ ಇಲ್ಲ, ಕೊರಿಯರ್ ಇದು ಪೋಸ್ಟಾಗಿ ಕಳಿಸ್ತೀನಿ ಅಂದವಳೆ, ನಾನು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಏನೋ ತಿಂಡಿ ಕಳಿಸ್ತಾಳಂತೆ. ಅದಿತಿಗೆ ಏನೋ ಅದಿತಿ ಕತೆ ಏನು ಅಂತ ಅಂದರೆ, ಅವಳೊಬ್ಳು ತಲೆ ತಿನ್ನಗಿರಾಕಿ ಅಂತ ಬೈತಾನೆ. ಸಾಕ್ಷಿ ಮೇಲೆ ಫುಲ್ಲು ಪ್ರೀತಿ ಇದೆ ಇವನಿಗೆ, ಆದರೆ ಸಾಕ್ಷಿ ಇವನಿಗೆ ಸಿಗೋದು ಡೌಟು. ಹಾಗಾಗಿ ಸಾಕ್ಷಿ ಬರೋವರೆಗೂ ಸೀರೆ ಉಟ್ಕೊಂಡಿದ್ದಾಳೆ, ಅವಳು ಬರೋವರೆಗೂ ಇವನು ಕಾಯ್ತಾನೆ ಇದ್ದಾನೆ. ಅಂದರೆ ಸೀರಿಯಲ್ ನೋಡಬೇಕು ಅಂತ ಮಂಜೂರಿ ಹೇಳ್ಬಿಟ್ಟಿದ್ದಾಳಲ್ಲ, ಸೀರೆ ಉಟ್ಕೊಂಡು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ. ಇವತ್ತು ನೋಡಲೇಬೇಕು ಅಂತ ಅವ್ನು ಕಾಯ್ಕೊಂಡು ಕೂತವನೇ. ಈ ಥರ ಟೆನ್ಷನ್ ಎಲ್ಲ ಅವನಿಗೆ ಬಂದೇ ಇಲ್ಲ. ಈಗ ಅದಿತಿ ಬರ್ತಾಳೆ ಅಂದ ತಕ್ಷಣವೇ ಇವನು ಟೆನ್ಷನ್ ಆಗಿಬಿಟ್ಟಿದ್ದಾನೆ. ಸರಿ, ಈಗ ಅದಿತಿಗೆ ಫೋನ್ ಮಾಡ್ತಾನೆ, ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಅಯ್ಯೋ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾಳಲ್ಲ, ಏನೋ ಮಾಡೋದು, ಫೋನೇ ಎತ್ತುತ್ತಾ ಇಲ್ಲ ಅಂತ. ಆಮೇಲೆ ಏನು ಮಾಡೋದು ಅಂತ ಆ ಕಡೆ ತಿರುಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಮಂಜೂರಿ ಹೆಣ್ಮಕ್ಳಿಬ್ಬರು ಬರ್ತಾರೆ ಅಲ್ಲಿಗೆ. ಅಲ್ಲಿಗೆ ಬಂದು, ಏನು ರಾಜು ಅವರೇ, ಸಾಕ್ಷಿ ಕಾಯ್ತಾ ಇದ್ದೀರಾ ಅಂತ. ಆಮೇಲೆ ಹ್ಞೂ ಅಂತಾನೆ. ಆಮೇಲೆ ಸರಿ ಅಂತೇಳಿ ಸುಮ್ಮನೆ ಆಗ್ತಾಳೆ. ಈ ಕಡೆ ಗೋಪಿ ಫೋನ್ ಮಾಡ್ತಾನೆ. ಅದಿತಿ ಫೋನ್ ಸ್ವಿಚ್ ಆಫ್ ಆಗಿರುತ್ತಲ್ಲ, ಅದಕ್ಕೆ ಸಾಕ್ಷಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅಮ್ಮವ್ರು ಮಾತಾಡ್ತಾರಂತೆ, ಕೊಡಿ ಪುಟ್ಟಿಗೆ ಅಂತ ಹೇಳ್ತಾನೆ. ಸಾಕ್ಷಿ ಕುಮಾರಿಯವರೇ, ಪುಟ್ಟಿಯವರಿಗೆ ಫೋನ್ ಕೊಡಿ ಅಂತ. ಸರಿ ಕೊಡ್ತಾಳೆ. ಕೊಟ್ಟಾಗ ಫೋನಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾನೆ ಅಗ್ನಿ. ಮಾಡಿದಾಗ ಮತ್ತು ಚಿಕ್ಕಮ್ಮವ್ರು ಫೋನ್ ಅಮ್ಮವರು ಮಾತಾಡ್ತಾರಂತೆ, ಕೊಡ್ತೀನಿ ಅಂತ ಹೇಳ್ತಾನೆ ಗೋಪಿ. ಆವಾಗ ಇಸ್ಕೊತಾಳೆ. ಅಲ್ಲೋ ಪುಟ್ಟಿ, ನಿನ್ನ ಹತ್ರ ಚೂರು ಮಾತಾಡಬೇಕಿತ್ತು ಅಂತ. ಹೇಳಿ ಚಿಕ್ಕಮ್ಮ, ಏನು ಮಾತಾಡಬೇಕು ಅಂತಾನೆ. ಅಷ್ಟೊತ್ತಿಗೆ ಇವನಿಗೆ ಅಗ್ನಿ ಸಿಟ್ಟೆ ಬಂದುಬಿಡುತ್ತೆ. ಆಮೇಲೆ ಏನಿಲ್ಲ ಪುಟ್ಟಿ, ಜಾಮೂನ್ ಕಳಿಸಿದ್ದೀನಲ್ಲ,
ಜಾಮೂನಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕಿ ಕೊಡು, ಸ್ವೀಟು ಬೇರೆ ಕಳಿಸಿದ್ದೀನಿ, ಅದನ್ನು ಜಾಸ್ತಿ ಹಾಕಿ ಕೊಡು ಸಿರಫು ಅಂತ ಹೇಳ್ತಾಳೆ. ಅದು ಹೇಳಿದ್ದೇ ತಡ ಅಗ್ನಿಗೆ ಸಿಟ್ಟು ಬಂದೇ ಬಿಡುತ್ತೆ. ಸಿಕ್ಕಾಬಿಟ್ಟೆ ಸಿಟ್ಟು ಬಂದು, ಎಲ್ಲ ಅವ್ರು ಮಾಡಿಕೊಟ್ಟಿರೋದ ತಂದಿರೋದು ನೀನು ಅಂತಾನೆ. ಇಲ್ಲ ಅಣ್ಣ, ಅವರು ಹೆಲ್ಪ್ ಮಾಡಿದ್ರು, ನಾನು ಮಾಡಿದೆ ಅಷ್ಟೇ ಅಂತಾಳೆ. ಆದರೂ ಕೇಳಲ್ಲ. ಅವರೇ ಮಾಡಿರೋದು, ನೀನು ಸುಳ್ಳು ಹೇಳ್ತಾ ಇದೀಯಾ, ಅವ್ರು ಮಾಡಿಕೊಟ್ಟಿರೋದು ನೀನು ತಗೊಂಡು ಬಂದಿದ್ದೀಯಾ, ಅವರಿಂದ ಇನ್ನೂ ಎಷ್ಟು ಹಿಂಸೆ ಅನುಭವಿಸ್ಬೇಕು ಹಾಗೆ ಹೀಗೆ ಅಂತ ಜೋರು ಮಾಡ್ತಾನೆ. ಸಾಕ್ಷಿ ಏನು ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ ಆ ಕಡೆ ಈ ಕಡೆ. ಅವಳಿಗೇನು ಹರ ಶಿವ ಅಂತ ಏನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಸರಿ ಬೈತಾನೆ, ನನ್ನ ಜೀವನದಲ್ಲಿ ಏನು ಆಡಿದ್ರು, ನಿನ್ನ ಜೀವನದಲ್ಲಿ ಏನು ಆಡಿದ್ರು, ನಮ್ಮಮ್ಮನ ಹೆಂಗೆ ನಮ್ಮಮ್ಮ ಸಾಯಕ್ಕೆ ಕಾರಣ ಯಾರಾದವರು, ಇವತ್ತು ನಮ್ಮಮ್ಮನ ಫೋಟೋ ನೋಡಿ ನಾವು ತೃಪ್ತಿ ಪಡೋಂಗೆ ಮಾಡಿದವ್ರು ಯಾರು, ಇದೆಲ್ಲ ಹೇಳ್ತಾನೆ. ಆವಾಗ ಅದಿತಿಗೂ ಅಳು ಬರುತ್ತೆ. ಅಳು ಬಂದು ಅವಳು ಅಳ್ತಾನೆ ಸುಮ್ಮನೆ ಆಗ್ತಾಳೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಅಲ್ಲಣ್ಣ, ಸ್ವೀಟ್ ನಾನು ಮಾಡಿದ್ದು ರೆಸಿಪಿನ ಅವರು ಹೇಳ್ಕೊಟ್ಟಿದ್ದು ಅಷ್ಟೇ ಅಣ್ಣ ಅಂತ ಹೇಳ್ತಾಳೆ. ಏನು ಹೇಳ್ಕೊಟ್ಟಿದ್ದು ನಿನ್ನ ತಲೆ, ಏನಕ್ಕೆ ಅವ್ರ ಹತ್ರ ಮಾಡಿಸ್ಕೊಳ್ತೀಯ ಹಾಗೆ ಹೀಗೆ ಅಂತೇಳಿ ಸುಮಾರು ಜೋರು ಮಾಡ್ತಾನೆ. ಅಷ್ಟು ಜೋರು ಮಾಡಿ ಆಮೇಲೆ ಕೋಪ ಬಂದು ಒಂದು ಸ್ವೀಟನ್ನು ತೆಗೆದು ಎಸ್ತೇ ಬಿಡ್ತಾನೆ ರೋಡಿಗೆ. ಇದು ನೀ ತೊಗೊಂಡು ಬರಬೇಡ ಅಂತ ಹೇಳಿದ್ದೆ, ಆ ಥರ ಸ್ವೀಟೆಲ್ಲ ನೀನು ಏನಕ್ಕೆ ತೊಗೊಂಡು ಬರಬೇಕು, ಹಾಗೆ ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ಇರೋ ಕಡೆ ಕೊಟ್ಟು ಕೈ ತೊಳ್ಕೊಬೇಕು ಅಂತಿದ್ದೀನಿ, ನೀನು ನೋಡಿದ್ರೆ ಈ ಥರ ಎಲ್ಲ ಮಾಡ್ತೀಯಾ ಅಂತ ಹೇಳ್ಬಿಟ್ಟು, ಅಣ್ಣ ಅಣ್ಣ ಮಾತಾಡಬೇಡ ಸುಮ್ಮನಿರು ನೀನು ಅಂತೇಳಿ ತೆಗೆದು ಎಸ್ತೇ ಬಿಡ್ತಾನೆ ರೋಡಿಗೆ. ಎಲ್ಲ ರೋಡಲ್ಲೆಲ್ಲ ಚೆಲ್ಲಾಡಿಬಿಡುತ್ತೆ. ಆಮೇಲೆ ತುಂಬಾ ಬೇಜಾರಾಗುತ್ತೆ, ಎಲ್ಲ ಹೋಯ್ತಲ್ಲ ಸ್ವೀಟು ಅಂತೇಳಿ. ಆಗ ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲದ ಕಾರಣಕ್ಕೆ ತುಂಬ ನೋವಾಗುತ್ತೆ, ತುಂಬ ಅಳೋ ರೀತಿ ಮಾಡ್ಕೊಳ್ತಾರೆ. ಇನ್ನೊಂದು ದಿವಸ ನನಗೆ ಈ ಥರ ಎಲ್ಲ ಕಣ್ಣಿಗೆ ಬರಬಾರ್ದು, ನನ್ನ ಎದುರುಗಡೆ ನನಗಿಷ್ಟ ಆಗಲ್ಲ ಅಂತ ಗೊತ್ತಿದೆ ತಾನೇ ನಿನಗೆ, ಏನಕ್ಕೆ ಅವ್ರ ಹತ್ರ ಎಲ್ಲ ಮಾಡಿಸ್ಕೊಂಡು ಬರ್ತೀಯ, ಸುಳ್ಳು ಬೇರೆ ಹೇಳ್ತೀಯ ಅದರಲ್ಲಿ ಹಾಗೆ ಅಂತೇಳೆಲ್ಲ ಬೈತಾನೆ. ಸಾಕ್ಷಿ ಅಂತೂ ಸುಮ್ಮನೆ ನಿಂತಿರ್ತಾಳೆ. ಅವಳು ಏನೋ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಅದೆಲ್ಲ ಎಸ್ತಾದ್ಮೇಲೆ ಬೇಜಾರಾಗುತ್ತೆ. ಅದನ್ನೇ ನೋಡ್ತಾ ತುಂಬಾ ನೋವು ಮಾಡ್ಕೋತಾರೆ. ಅದರಲ್ಲಿ ಏನಿದೆ ಮಾಡ್ಕೊಡೋದ್ರಲ್ಲಿ ಅನ್ನಂಗೆ ಆಗಿರುತ್ತೆ. ಆದರೆ ಇವನು ನೋವು, ಇವನ ಸಂಕಟ ಇವನಿಗೆ ಗೊತ್ತಿರುತ್ತೆ, ಬೇರೆ ಯಾರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಹಾಗಾಗಿ ತುಂಬ ನೋವು ತಿಂತಿರ್ತಾನೆ. ಹುಡುಗಿ ಅಲ್ವಾ, ಅವಳು ಹೆಂಗೋ ಅಮ್ಮ ಒಬ್ಬರು ಸಿಕ್ಕಿರಲ್ಲ ಅಂತ ಖುಷಿ ಪಡ್ತಾಳೆ ತಂಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.